ಓಂ ಶಕ್ತಿ ಆದಿ ಪರಾಶಕ್ತಿ. ಮೊದಲ ಬಾರಿಗೆ ಶಕ್ತಿಗಳು ಓಂ ಶಕ್ತಿ ಮಾಲೆಯನ್ನು ಧರಿಸುವಾಗ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ. ನಾನು ಕೂಡ ಮೊದಲ ಬಾರಿಗೆ ಓಂ ಶಕ್ತಿ ಮಾಲೆಯನ್ನು ಧರಿಸ್ತಾ ಇರೋದು. ಧರಿಸುವಾಗ ಏನೆಲ್ಲ ಪದ್ಧತಿಗಳಿರ್ತವೆ, ಧರಿಸಿದ ನಂತರ ಏನೆಲ್ಲ ಪದ್ಧತಿಗಳಿರ್ತವೆ, ಏನೇನು ಅನುಸರಿಸ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಒಂದು ಡೌಟ್ಸ್ ಇದ್ದೇ ಇರುತ್ತೆ. ಇಲ್ಲಿ ನಾನು ಮಾಲೆ ಹಾಕಿಸ್ಕೊಂಡಾಗ ನನಗಾದಂತಹ ಅನುಭವಗಳು ಏನಿತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ಓಂ ಶಕ್ತಿಯೇ ಪರಾಶಕ್ತಿ. ನಾನು ಓಂ ಶಕ್ತಿಗೆ ಹೋಗುವ ಮುಂಚೆನೇ ಮಾಲೆನ ಧರಿಸುವ ಮುಂಚೆ ಮನೆಯನ್ನು ಸ್ವಚ್ಛಗೊಳಿಸಿ ಎಷ್ಟಾಗುತ್ತೋ ಅಷ್ಟು ದುಂಬು ಧೂಳನ್ನೆಲ್ಲ ಹೊಡೆದು ಬೆಡ್ಶೀಟು ಹಾಸ್ಕೊಳ್ಳೋ ಎಲ್ಲದನ್ನು ಕ್ಲೀನ್ ಮಾಡಿ, ಮನೆ ದೇವರು, ಹೊಸ್ಲು ಪೂಜೆ, ತುಳಸಿ ಪೂಜೆ ಎಲ್ಲದನ್ನು ಮಾಡಿ ನಾನು ಓಂ ಶಕ್ತಿ ಮಂಡಳಿಗೆ ನಾನು ಹೋಗಿದ್ದು. ನಾನು ಮೊದಲ ಬಾರಿಗೆ ಓಂ ಶಕ್ತಿ ಮಾಲೆಯನ್ನು ಧರಿಸ್ತಾ ಇರೋದ್ರಿಂದ ನಾನು ಕೆಂಪು ವಸ್ತ್ರವನ್ನು ಧರಿಸಿ, ಅಂದರೆ ಕಾಟನ್ ಸೀರೆಯನ್ನು ನಾನು ತೊಗೊಂಡಿದ್ದೆ. ಅದನ್ನು ಹಾಕ್ಕೊಂಡು ನಾನು ಓಂ ಶಕ್ತಿ ಮಂಡಳಿಗೆ ಹೋದೆ. ಹೋಗಿದ್ದ ತಕ್ಷಣವೇ ನಮಗೆ ಅಲ್ಲಿ ಎಲ್ಲದೂ ಆಲ್ರೆಡಿ ನಮಗೆ ಯಾವ ಬಸ್ಸು, ಎಷ್ಟು ನಂಬರು, ನಾವು ಮೊದಲ ಬಾರಿಗೆ ಮಾಲೆ ಹಾಕಿಸ್ಕೊತಿದ್ದೀವ, ಇದು 2ನೇ ಬಾರಿನ 3ನೇ ಬಾರಿನ ಅಂತ ಪ್ರತಿಯೊಂದೂ ಅಲ್ಲಿ ಒಂದು ಚೀಟಿನಲ್ಲೆಲ್ಲನೂ ಬರೆದು ನಮ್ಮದು ಏನಿರುತ್ತೆ ಇರುಮುಡಿಗೆ ನಮಗೆ ಮಾಲೆಯನ್ನು ಹಾಕುವಂಥವರು ಗುರುಶಕ್ತಿಗಳಾಗಿರ್ತಾರೆ. ಗುರುಶಕ್ತಿಗಳು ಅಂದರೆ 9 ವರ್ಷ ಓಂ ಶಕ್ತಿ ಮಾಲೆಯನ್ನು ಧರಿಸಿ ನಂತರ 10ನೇ ವರ್ಷಕ್ಕೆ ಯಾರು ಮಾಲೆಯನ್ನು ಧರಿಸ್ತಾರೋ ಅಂಥವರು ಗುರುಶಕ್ತಿಗಳಾಗಿರ್ತಾರೆ. ಅಂಥವರು ನಮಗೆ ಮಾಲೆಯನ್ನು ಹಾಕುವಂಥವರು. ಅವರು ಹಳದಿ ವಸ್ತ್ರವನ್ನು ಧರಿಸಿರ್ತಾರೆ. ನಾವು ಹೋಗಿದ ತಕ್ಷಣ ನಮಗೆ ಕಾಲಿಗೆ ಗಂಧ ಮತ್ತು ಅರಿಶಿನ ಕುಂಕುಮವನ್ನು ಬೊಟ್ಟನ್ನು ಇಟ್ಟು ನಮಗೆ ಅಮ್ಮನಿಗೆ ಆರತಿಯನ್ನು ತೋರಿಸಿ ಮತ್ತು ನಿಂಬೆಹಣ್ಣಿಂದ ದೃಷ್ಟಿಯನ್ನು ತೆಗೆಸಿದ್ರು. ಮತ್ತು ನಮಗೆ ಗುರುಶಕ್ತಿಗಳಿಗೆ ನಾವು ಕೂಡ ದೃಷ್ಟಿಯನ್ನು ತೆಗೆದು ಅವರಿಗೆ ಆರತಿಯನ್ನು ಎತ್ತಿ ನಂತರ ನಾವು ಒಳಗಡೆ ಹೋದೋ. ನೀವು ಒಳಗಡೆ ನಾವು ಹೋಗಿದ ತಕ್ಷಣ ನಮ್ಮನ್ನು ಏನು ಇರುಮುಡಿ ಇರುತ್ತೋ ಅದನ್ನು ಇರುಮುಡಿಯನ್ನು ರೆಡಿ ಮಾಡಿರ್ತಾರೆ ಆಲ್ರೆಡಿಯ. ಅದಕ್ಕೆ ಇರುಮುಡಿನಲ್ಲಿ ಏನು ಇರುತ್ತೆ ಅನ್ನೋದಾದರೆ ತೆಂಗಿನಕಾಯಿ, ಅಕ್ಕಿ, ಅರಿಶಿನ ಕುಂಕುಮ, ಗಂಧ, ನಿಂಬೆಹಣ್ಣು ಇರುಮುಡಿನಲ್ಲಿ ಆಲ್ರೆಡಿ ಕಟ್ಟಿ ಇಟ್ಟಿರ್ತಾರೆ. ನಮ್ಮ ಹೆಸರು, ನಮ್ಮದು ಬಸ್ಸು, ನಮ್ಮದು ಸೀಟ್ ನಂಬರು ಪ್ರತಿಯೊಂದೂ ಎಲ್ಲನೂ ಆಲ್ರೆಡಿ ಬರೆದಲ್ಲಿ ಇಟ್ಟಿದ್ರು. ನಾನು ಒಳಗಡೆ ಹೋದಾಗ ನನಗೆ ಫಸ್ಟ್ ಟೈಮ್ ಅಂತ ನಮ್ಮನ್ನು ಕೇಳಿದರು. ಹೌದು, ನಾನು ಮೊದಲ ಬಾರಿಗೆ ನಾನು ಹಾಕಿಸ್ಕೊತಾ ಇರೋದು ಅಂತ ಕೇಳಿದಾಗ ಅವರು ಮಾಲೆಯನ್ನು ನನ್ನ ಕೈಗೆ ಕೊಟ್ಟರು. ಇಲ್ಲ ಅನ್ನೋದಾದರೆ ಮುಂಚೆನೇ ನೀವು ಆಲ್ರೆಡಿ 2-3 ಸಲ ಹಾಕಿಸ್ಕೊಂಡಿದ್ದೀರಾ ಅನ್ನೋದಾದರೆ ಮಾಲೆ ಹಾಕಿಸ್ಕೊಳ್ಳುವ 1 ದಿನ 2 ದಿನ ಮುಂಚೆನೇ ನಾವು ಮಾಲೆಯನ್ನು ಮೊದಲೇ ಅವರ ಮಂಡಳಿಗೆ ನಾವು ಕೊಟ್ಟಿರಬೇಕು. ಅದನ್ನು ಅವರು ಇರುಮುಡಿಗೆ ಆಲ್ರೆಡಿ ಅದನ್ನು ರೆಡಿ ಮಾಡಿ ಇಟ್ಟಿರ್ತಾರೆ. ನಂತರ ನಾವು ಒಳಗಡೆ ಹೋದ್ಮೇಲೆ ನಮ್ಮನ್ನು ಬಲದ ಕಾಲನ್ನು ಕೆಳಗಡೆ ಮಂಡಿ ಊರಿ ನಂತರ ನಮ್ಮನ್ನು ಕೂರಿಸಿ ನಮಗೆ ಮಾಲೆಯನ್ನು ಹಾಕಿ ಆ ಮಾಲೆನ ಬಲದ ಕೈಯಲ್ಲಿ ನಮಗೆ ಇಟ್ಕೊಳ್ಳೋದಕ್ಕೆ ಹೇಳ್ತಾರೆ. ತಂದೆ ತಾಯಿ ಮತ್ತು ಮನೆ ದೇವರನ್ನು ನೆನಪಿಸ್ಕೊಳ್ಳಿ ಅಂತ ಹೇಳಿ ಇರುಮುಡಿಯನ್ನು ನಮ್ಮ ಎಡದ ಭುಜದ ಮೇಲೆ ಇಟ್ಟು ನಂತರ ನಾವು ಎದ್ದು ಒಂದು ಸುತ್ತು ಅಮ್ಮನನ್ನು, ಮನೆ ದೇವರನ್ನು, ತಂದೆ ತಾಯಿಯನ್ನು ನೆನೆಸಿಕೊಂಡು 1 ರೌಂಡು ಸುತ್ತಬೇಕು. ಮಾಲೆಯನ್ನು ಹಾಕಿಸಿಕೊಂಡ ನಂತರ ಮಾಲೆಯನ್ನು ಯಾವುದೇ ಕಾರಣಕ್ಕೂ ನಾವು ತೆಗೆಯಬಾರದು ಕತ್ತಿನಿಂದ. ನಾವು ಮಾಲೆ ಹಾಕಿಸ್ಕೊಂಡ ನಂತರ ನಮಗೆ ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ತೆಗೆದ್ರು. ಮತ್ತು ಇರುಮುಡಿಯನ್ನು ನಾವು ಅಲ್ಲೇ ಕೊಟ್ಟು ಬಂದು ಅಲ್ಲೇ ಇಟ್ಕೊಂಡಿರ್ತಾರೆ. ಬಟ್ ನಾವು ಯಾವತ್ತು ಹೋಗ್ತೀವೋ ಆವತ್ತು ನಮ್ಗೆ ಇರುಮುಡಿನ, ನಮ್ಮ ಹೆಸರು ಎಲ್ಲದೂ ಇಲ್ಲಿ ಇರುತ್ತೆ, ಅದನ್ನು ನಮಗೆ ಕೊಡ್ತಾರೆ. ಹಾಗಾಗಿ ನಾವು ಅದು ನಮ್ಮ ಇರುಮುಡಿನ ಅಲ್ಲೇ ಇಟ್ಟು ನಾನು ಮಾಲೆ ಹಾಕಿಸ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಮನೆಗೆ ಬರುವಾಗಲೇ ಅವ್ರು ಆಲ್ರೆಡಿ ನಮ್ಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ನಾನು ಊಟ ಮಾಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ನಾವು ಏನೇನು ಮಾಡಬೇಕು ಅನ್ನೋದಾದರೆ ಇಲ್ಲಿಯೇ ನಮ್ಗೆ ಪ್ರತಿಯೊಬ್ಬರಿಗೂ ಒಂದೊಂದು ಡೌಟ್ ಇದ್ದೇ ಇರ್ತದೆ. ಹೊಸದಾಗಿ ಯಾರ್ಯಾರೆಲ್ಲ ಮಾಲೆ ಹಾಕಿಸ್ಕೊತಾರೋ ಅವ್ರಿಗೆ ಮಾಲೆಯನ್ನು ನಾವು ಎಷ್ಟು ದಿನ ಮಾಲೆನ ಹಾಕಿಸ್ಕೋಬೋದು ಅನ್ನೋದಾದರೆ 3 ದಿನಕ್ಕೆ ಹಾಕಿಸ್ಕೋಬೋದು, 5, 9, 11, 48 ದಿನಗಳವರೆಗೂ ಕೂಡ ಮಾಲೆಯನ್ನು ಹಾಕಿಸ್ಕೊತಾರೆ. ಇಲ್ಲಿ ಎಲ್ಲರೂ ಸಾಮಾನ್ಯವಾಗಿ 5 ದಿವಸ 3 ದಿವಸ ಮಾಲೆಯನ್ನು ಇಲ್ಲಿ ಹಾಕಿಸ್ಕೊತಾರೆ. ಮಾಲೆಯನ್ನು ಹಾಕಿಸ್ಕೋಬೇಕಾದ್ರೆ ಕೆಂಪು ವಸ್ತ್ರವನ್ನೇ ನಾವು ಧರಿಸಬೇಕು. ಕೆಂಪು ಬಳೆ, ಕೆಂಪು ಕುಂಕುಮ, ಅಗಲವಾದ ಬೊಟ್ಟನ್ನು ಇಟ್ಕೋಬೇಕು. ಹೀಗೆ 1-2 ಬೇವಿನ ಎಲೆಗಳನ್ನು ನಾವು ಮುಡಿಗೆ ಇಟ್ಕೋಬೇಕು. ನಂತರ ಕೆಂಪು ವಸ್ತ್ರದ ಮೇಲೆ ಮಲಗಬೇಕು. ಕೆಂಪು ವಸ್ತ್ರವನ್ನೇ ನಾವು ಧರಿಸಬೇಕು. ಕೆಂಪು ವಸ್ತ್ರವನ್ನೇ ನಾವು ಹೊದಿಸಿಕೊಳ್ಳಬೇಕು.
ಎಷ್ಟು ವರ್ಷ ಅಮ್ಮನ ಮಾಲೆಯನ್ನು ನಾವು ಓಂ ಶಕ್ತಿ ಮಾಲೆಯನ್ನು ಹಾಕಿಸ್ಕೋಬೋದು ಅಂದರೆ ಅಮ್ಮ ನಮಗೆ ಎಷ್ಟು ವರ್ಷ ಶಕ್ತಿ ಕೊಡ್ತಾರೋ ಅಷ್ಟು ವರ್ಷ ನಾವು ಮಾಲೆಯನ್ನು ಹಾಕಿಸ್ಕೋಬೋದು. ಹಾಕಿಸ್ಕೊಂಡ ಮೇಲೆ ದಿನಕ್ಕೆ 2 ಬಾರಿ ತಣ್ಣೀರಿನ ಸ್ನಾನ ಮಾಡಬೇಕು. 2 ಹೊತ್ತು ಊಟ ಮಾಡಬೇಕು. 1 ಹೊತ್ತಿನ ಊಟವನ್ನು ನಾವು ಬಿಡಬೇಕು. ಮತ್ತು ಅಮ್ಮನ ಮೂಲ ಮಂತ್ರವನ್ನು ಅವಾಗವಾಗ ನಾವು ಹೇಳ್ಕೊತಾ ಇರಬೇಕು. ಅಮ್ಮನ ಓಂ ಶಕ್ತಿ ಮೂಲ ಮಂತ್ರ ಇದಾಗಿರುತ್ತದೆ: ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಶಕ್ತಿಯೇ ಮರುಊರ್ ಅರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ. ಈ ಥರ ಅಮ್ಮನ ಮೂಲ ಮಂತ್ರವನ್ನು ನಾವು ಆವಾಗವಾಗ ಪೂಜೆ ಮಾಡುವಾಗ ನಾವು ಹೇಳ್ಕೋಬೇಕು. ದಿನಕ್ಕೆ 2 ಬಾರಿ ಆದರೂ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಆದರೆ ನಮಗೆ ಟೈಮ್ ಏನಾದರೂ ಸಿಕ್ಕಿದ್ರೆ ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ಬಂದು ಅಮ್ಮನ ಮಂತ್ರವನ್ನು ಓಂ ಶಕ್ತಿ ಆದಿ ಪರಾಶಕ್ತಿ ಅಂತ ನಾವು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಒಂದು ಬಾರಿ ನಾವು ಮಾಲೆಯನ್ನು ಧರಿಸಿದ ನಂತರ ನಾವು ಸಸ್ಯಾಹಾರವನ್ನೇ ಸೇವಿಸಬೇಕು. ಮಾಂಸಾಹಾರವನ್ನು ತಿನ್ನಬಾರದು. ಧೂಮಪಾನವಾಗಲಿ ಮದ್ಯಪಾನವಾಗಲಿ ಮಾಡಬಾರ್ದು. ಯಾರಿಗೂ ಬೈಬಾರ್ದು. ಕೆಟ್ಟದ್ದನ್ನು ನೆನೆಸ್ಬಾರ್ದು. ಕೆಟ್ಟದ್ದನ್ನು ಬಯಸಬಾರ್ದು. ಒಳ್ಳೆಯದನ್ನೇ ನೆನೆಸ್ಬೇಕು, ಒಳ್ಳೆಯದನ್ನೇ ಬಯಸಬೇಕು. ಯಾರ ಜೊತೆನೂ ಜಗಳ ಮಾಡಬಾರ್ದು. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಅಮ್ಮನ ವ್ರತ ಮಾಡೋ ಥರ ನಾವು ಮನಸ್ಸಿನಲ್ಲಿ ಅಮ್ಮನ ಧ್ಯಾನವನ್ನೇ ನಾವು ಮಾಡ್ತಾ ಇರಬೇಕು. ನಾವು ಮಾಲೆಯನ್ನು ಧರಿಸಿದ ನಂತರ ಮನೆಯಲ್ಲಿ ಯಾರ ಎಂಜಲನ್ನು ತಿನ್ನಬಾರ್ದು. ಮನೆಯಲ್ಲಿ ಆದರೆ ಬಾಳೆ ಎಲೆಯನ್ನು ಉಪಯೋಗಿಸಿ ಊಟ ಮಾಡಬೇಕು. ಇಲ್ಲ ಸಪ್ರೇಟಾಗಿ ನಿಮಗೆ ಅಂತಲೇ ಒಂದು ತಟ್ಟೆಯನ್ನು ಇಟ್ಟು ನೀವು ಊಟ ಮಾಡಬಹುದು. ನಮ್ಮ ಎಲ್ಲ ಕೆಲಸಗಳು, ದಿನನಿತ್ಯದ ಎಲ್ಲ ಕೆಲಸಗಳನ್ನು ಕೂಡ ನಾವು ಮನೆಯಲ್ಲಿ ಮಾಡಬಹುದು. ಮತ್ತು ನಮ್ಮ ಅಡುಗೆಯನ್ನು ನಾವೇ ಮಾಡುವುದು ತುಂಬ ಒಳ್ಳೆಯದು ಮಾಲೆಯನ್ನು ಧರಿಸಿದಾಗ. ಮಾಲೆಯನ್ನು 1 ಬಾರಿ ಧರಿಸಿದ ಮೇಲೆ ನಾವು ಹಾಸಿಗೆ ಮೇಲೆ ಕುತ್ಕೊಳ್ಳೋದಾಗಲಿ ಮಲಗುವುದಾಗಲಿ ಮಾಡಬಾರ್ದು. ಕೆಳಗಡೆ ನೆಲದ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಹಾಸಿ ಕೆಂಪು ವಸ್ತ್ರವನ್ನು ಹೊದಿಸಿ ನಾವು ಮಲಗಬೇಕಾಗುತ್ತೆ. ಮಾಲೆಯನ್ನು ನಾವು ಯಾವ ರೀತಿ ನಾನು ಧರಿಸಿದೆ, ನಂತರ ನಾವು ಮಾಲೆಯನ್ನು ಧರಿಸಿದ ನಂತರ ನಾವು ಯಾವ ಪದ್ಧತಿಗಳನ್ನ ಅನುಸರಿಸಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದಾಯಿತು. ಮುಂದಿನ ವಿಡಿಯೋದಲ್ಲಿ ನಾವು ಇರುಮುಡಿಯನ್ನು ತಗೊಂಡು ಅಮ್ಮನ ದೇವಸ್ಥಾನಕ್ಕೆ, ನಾವು ಓಂ ಶಕ್ತಿ ತಾಯಿ ದೇವಸ್ಥಾನಕ್ಕೆ ಹೇಗೆ ಹೋದೋ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.